ಎಲ್ಲರಿಗೂ ನಮಸ್ಕಾರ. ನಾನು ಓದೇಶ ಸಕಲೇಶ್ಪುರ, ವೃತ್ತಿಯಲ್ಲಿ ಪತ್ರಕರ್ತ. ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗೆ ಅವರು ಆರಂಭಿಸಿರುವ ಡಾಕ್ಟರ್ BR ಅಂಬೇಡ್ಕರ್ ಓದು ಸರಣಿ ಅಂಬೇಡ್ಕರ್ ಅವರನ್ನು ಮನೆ ಮನೆಗಳಿಗೆ ತಲುಪಿಸುವ ವಿಶೇಷ ಪ್ರಯತ್ನ. ಈ ಸರಣಿಯಲ್ಲಿ ನಮಗೂ ಓದಲು ಅವಕಾಶ ನೀಡಿರುವುದಕ್ಕೆ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನೀಗ ಓದುತ್ತಿರುವುದು ಅಂಬೇಡ್ಕರ್ ಅವರು 1920ರಲ್ಲಿ ಆರಂಭಿಸಿದ್ದ ಮೂಕನಾಯಕ ಪತ್ರಿಕೆಯ ಸಂಪಾದಕೀಯವನ್ನು. ಮೂಕನಾಯಕ ಎಂಬ ಹೆಸರಿನಲ್ಲಿ ಪ್ರಕಟವಾಗಿದ್ದ ಮರಾಠಿ ಮೂಲದ ಈ ಪುಸ್ತಕವನ್ನು ಗಣೇಶ್ ಎಸ್ ಕದಂ, ಡಾಕ್ಟರ್ ಶೀಲಾಧರ ಮುಗಳಿಯವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಈ ಸಂಪಾದಕೀಯದ ಆರಂಭದಲ್ಲಿ ಅಂಬೇಡ್ಕರ್ ಅವರು ಹೀಗೆ ಬರೆಯುತ್ತಾರೆ: ಈಗೇಕೆ ನಾನು ಸಂಕೋಚ ಪಡಬೇಕು? ಯಾವುದೇ ಹಿಂಜರಿಕೆ ಇಲ್ಲದೆ ನಾನು ಮಾತನಾಡುವೆ. ಮೂಕರ ನೋವುಗಳನ್ನು ಯಾರೂ ಅರಿಯರು. ಮಾತಾಡಲು ಸಂಕೋಚ ಪಟ್ಟುಕೊಂಡರೆ ಏಳಿಗೆ ಸಾಧ್ಯವಿಲ್ಲ. ಮುಂದುವರಿದು, ಭಾರತದ ಭೌತಿಕ ಮತ್ತು ಸಾಮಾಜಿಕ ಪರಿಸರದ ಮೇಲೆ ಯಾರಾದರೂ ಸುಮ್ಮನೆ ವೀಕ್ಷಕರಾಗಿ ದೃಷ್ಟಿ ಬೀರಿದರೆ ಈ ದೇಶ ಅಸಮಾನತೆಯ ತವರು ಎಂಬುದು ಅವರಿಗೆ ಯಾವುದೇ ಅನುಮಾನಗಳಿಲ್ಲದೆ ಗೊತ್ತಾಗುತ್ತದೆ. ಪ್ರಾಕೃತಿಕ ಸಮೃದ್ಧಿ ಮತ್ತು ವಸ್ತುಗಳ ಹೇರಳ ಉತ್ಪಾದನೆ ಇದ್ದರೂ ಬಡತನದ ಅಸಮಾನ ಬೆಳವಣಿಗೆ ಭಾರತೀಯ ಜನಸಂಖ್ಯೆಯಲ್ಲಿ ಯಾವ ಪ್ರಮಾಣದಲ್ಲಿದೆ ಎಂದರೆ ವಿಶೇಷ ಲಕ್ಷ್ಯ ಕೊಡದಿದ್ದರೂ ಅದು ಅವರ ಗಮನಕ್ಕೆ ಸುಲಭವಾಗಿ ಬರುತ್ತದೆ. ಜನರ ನಡುವೆ ದಟ್ಟವಾಗಿರುವ ವಿಷಮ ಬಡತನವನ್ನು ಆತ ಗಮನಿಸುತ್ತಿದ್ದಂತೆ ಅದರ ಜೊತೆಗೆ ಇರುವ ಸಾಮಾಜಿಕ ಅಸಮಾನತೆಯೂ ಆತನಿಗೆ ಗೊತ್ತಾಗುತ್ತದೆ. ಈ ಅಸಮಾನತೆ ಹೇಗಿದೆ ಎಂದರೆ ರೈತನ ಹಿರಿಯ ಮಗಳು ಕಿರಿಯ ಮಗಳನ್ನು ನಾಚಿಸುವಂತಿದೆ, ಒಂದು ಇನ್ನೊಂದನ್ನು ನಾಚಿಸುವಂತಿದೆ. ಭಾರತೀಯರಲ್ಲಿರುವ ಅಸಮಾನತೆ ಹಲವಾರು ರೀತಿಯದು. ಎಲ್ಲೆಡೆ ಕಾಣುವಂತೆ ಭೌತಿಕ ಭೇದದ ಜೊತೆಗೆ ಜನಾಂಗೀಯ ಭೇದಗಳನ್ನೂ ಇಲ್ಲಿ ಕಾಣಬಹುದು. ಬಿಳಿಯ, ಕರಿಯ, ಎತ್ತರ, ಕೊಳ್ಳ, ನೇರ ಮೂಗಿನವ, ಮೊಂಡು ಮೂಗಿನವ, ಆರ್ಯ, ಅನಾರ್ಯ, ಗೊಂಡ, ಕೊಂಡ, ಯವನಿ, ದ್ರಾವಿಡ, ಅರಬ್, ಇರಾನಿ, ಹೀಗೆ ಎಲ್ಲ ಭೇದಗಳು ಕೆಲವು ಪ್ರದೇಶಗಳಲ್ಲಿ ಸ್ಪಷ್ಟವಾಗಿ, ಆದರೆ ಕೆಲವೊಂದು ಕಡೆ ಅಸ್ಪಷ್ಟವಾಗಿವೆ, ಮತ್ತು ಇನ್ನೂ ಕೆಲವೆಡೆ ಸ್ಥಿರವಾದ ರೂಪದಲ್ಲಿವೆ. ಧಾರ್ಮಿಕ ಅಸಮಾನತೆಗಳಂತೂ ದೈಹಿಕ ಮತ್ತು ಜನಾಂಗೀಯ ಅಸಮಾನತೆಗಳಿಂದ ತೀಕ್ಷ್ಣವಾಗಿ ಅಸ್ತಿತ್ವದಲ್ಲಿವೆ. ಧಾರ್ಮಿಕ ಅಸಮಾನತೆಗಳಿಂದ ಉದ್ಭವಿಸುವ ತಂಟೆಗಳು ಹಾಗೂ ಹೋರಾಟಗಳು ಕೆಲವೊಮ್ಮೆ ರಕ್ತಪಾತದವರೆಗೂ ಹೋಗುತ್ತವೆ. ಹಿಂದೂ, ಫಾರ್ಸಿ, ಯಹೂದಿ, ಮುಸಲ್ಮಾನ, ಕ್ರಿಶ್ಚಿಯನ್ ಮುಂತಾದ ಧರ್ಮೀಯರೆಲ್ಲರೂ ಧಾರ್ಮಿಕ ಅಸಮಾನತೆಯ ಗೋಡೆಯಂತಿದ್ದಾರೆ. ಆದರೆ ಹಿಂದೂಗಳಲ್ಲಿರುವ ಅಸಮಾನತೆ ನಮ್ಮ ಊಹೆಗೂ ಮೀರಿದ್ದು, ತೀವ್ರ ಖಂಡನೆಗೆ ಯೋಗ್ಯವಾಗಿದ್ದೆಂಬುದು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಮಾಂಗ್, ಬ್ರಾಹ್ಮಣ, ಶೆಣ್ವಿ, ಮರಾಠ, ಮಹಾರ್, ಚಮ್ಮಾರ, ಕಾಯಸ್ಥ, ಫಾರ್ಸಿ, ಕೋರಿ, ವೈಶ್ಯ ಮುಂತಾದ ವಿಭಿನ್ನ ಜಾತಿಗಳು ಹಿಂದೂ ಧರ್ಮದಲ್ಲಿವೆ ಮತ್ತು ಈ ಜಾತಿಗಳನ್ನು ಇದು ಮಹಾರ್, ಇದು ಬ್ರಾಹ್ಮಣ ಎಂದು ಗುರುತಿಸಲಾಗುತ್ತದೆ. ಧಾರ್ಮಿಕ ಏಕತೆಗಿಂತ ಹೆಚ್ಚಾಗಿ ಜಾತಿ ಭಾವನೆ ಅತ್ಯಂತ ಆಳವಾಗಿ ಬೇರೂರಿದೆ ಎಂಬುದನ್ನು ಹಿಂದೂಗಳಿಗೆ ಯಾರೂ ಹೇಳಬೇಕಾಗಿಲ್ಲ. ಯುರೋಪಿಯನ್ ವ್ಯಕ್ತಿಗೆ ನೀನು ಯಾರು ಎಂದು ಪ್ರಶ್ನಿಸಿದರೆ ನಾನು ಇಂಗ್ಲಿಷ್ನವ, ಜರ್ಮನ್, ಫ್ರೆಂಚ್ ಅಥವಾ ಇಟಲಿಯವ ಎಂದು ಆತ ನೀಡುವ ಉತ್ತರದಿಂದ ನಾವು ತೃಪ್ತರಾಗುತ್ತೇವೆ. ಆದರೆ ಹಿಂದೂಗಳಲ್ಲಿ ಹಾಗಲ್ಲ. ಒಂದು ವೇಳೆ ಯಾರಾದರೂ ನಾನು ಹಿಂದೂ ಎಂದು ಮಾತ್ರ ಹೇಳಿದರೆ ತೃಪ್ತರಾಗುವುದಿಲ್ಲ. ಆತ ತನ್ನ ಜಾತಿಯನ್ನೂ ಹೇಳಬೇಕಾಗುತ್ತದೆ. ಅಂದರೆ ಹಿಂದೂಗಳು ತಾವು ಯಾರೆಂಬುದನ್ನು ಹೇಳಬೇಕೆಂದರೆ ಪ್ರತಿಯೊಂದು ಹಂತದಲ್ಲೂ ಇರುವ ಜಾತಿ ಅಸಮಾನತೆಯ ಕುರಿತು ಹೇಳಬೇಕಾಗುತ್ತದೆ. ಆದ್ದರಿಂದ ಹಿಂದೂಗಳಲ್ಲಿರುವ ಅಸಮಾನತೆಯು ಹೋಲಿಕೆಗೆ ನಿಲುಕದ್ದು. ಅದು ದ್ವೇಷದಿಂದ ಕೂಡಿದೆ. ಅಸಮಾನತೆಯನ್ನು ಆಧರಿಸಿರುವ ಹಿಂದೂಗಳಲ್ಲಿನ ಪರಸ್ಪರ ನಡವಳಿಕೆಗಳು ಹಿಂದುತ್ವದ ಲಕ್ಷಣಗಳಿಗೆ ಒಂದಿಷ್ಟೂ ಹೊಂದಿಕೆಯಾಗುವುದಿಲ್ಲ. ಹಿಂದೂ ಧರ್ಮದ ಜಾತಿಗಳು ಮೇಲು ಮತ್ತು ಕೀಳು ಆಧಾರದ ಮೇಲೆ ಉತ್ಪತ್ತಿಯಾಗಿವೆ. ಹಿಂದೂ ಸಮಾಜ ಎನ್ನುವುದು ಏಣಿಗಳಿಗಾಗಲಿ ಪ್ರವೇಶ ದ್ವಾರವಾಗಲಿ ಇಲ್ಲದ ಬಹು ಅಂತಸ್ತಿನ ಗೋಪುರದಂತೆ. ಇದರ ಯಾವ ಹಂತದಲ್ಲಿ ಒಬ್ಬ ಜನಿಸುತ್ತಾನೋ ಆತ ಅಲ್ಲೇ ಸಾಯಬೇಕು. ಕೆಳ ಅಂತಸ್ತಿನಲ್ಲಿ ಜನಿಸಿದ ವ್ಯಕ್ತಿ ಆತ ಎಷ್ಟೇ ಯೋಗ್ಯನಾದರೂ ಮೇಲಿನ ಅಂತಸ್ತಿಗೆ ಹೋಗಲಾರ, ಹಾಗೂ ಮೇಲಿನ ಅಂತಸ್ತಿನಲ್ಲಿ ಜನಿಸಿದ ವ್ಯಕ್ತಿ ಆತ ಎಷ್ಟೇ ಅಯೋಗ್ಯನಾದರೂ ಕೆಳ ಹಂತಕ್ಕೆ ಇಳಿಯಲಾರ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಜಾತಿಗಳಲ್ಲಿರುವ ಅಸಮಾನತೆಯು ವ್ಯಕ್ತಿಯ ಯೋಗ್ಯತೆ ಅಥವಾ ಅಯೋಗ್ಯತೆಯ ಮೇಲೆ ನಿರ್ಧಾರವಾಗುವುದಿಲ್ಲ. ಮೇಲ್ವರ್ಗದಲ್ಲಿ ಜನಿಸಿದ ವ್ಯಕ್ತಿ ಎಷ್ಟೇ ಅಯೋಗ್ಯನಾಗಿರಲಿ ಅವನನ್ನು ಯಾವಾಗಲೂ ಮೇಲ್ಮಟ್ಟದಲ್ಲೇ ಪರಿಗಣಿಸಲಾಗುತ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಕೆಳವರ್ಗದಲ್ಲಿ ಜನಿಸಿದ ವ್ಯಕ್ತಿ ಎಷ್ಟೇ ಯೋಗ್ಯನಾಗಿರಲಿ ಆತ ಕೆಳಮಟ್ಟದಲ್ಲೇ ಇರಬೇಕು. ಅಂತರ್ಜಾತಿ ವಿವಾಹ ಮತ್ತು ಸಹಭೋಜನ ನಿಷೇಧದ ಕಾರಣದಿಂದಾಗಿ ಪ್ರತಿಯೊಂದು ಜಾತಿಯವರು ಪರಸ್ಪರ ಆತ್ಮೀಯತೆ ಅಥವಾ ಸಲಿಗೆಯಿಂದ ದೂರವಾಗಿಯೇ ಉಳಿದಿದ್ದಾರೆ. ಒಂದು ವೇಳೆ ಪರಸ್ಪರ ನಿಕಟತೆ ಅಥವಾ ಆತ್ಮೀಯತೆಯನ್ನು
ಪಕ್ಕಕ್ಕಿಟ್ಟು ನೋಡಿದರೂ ಬಾಹ್ಯ ಆಚರಣೆಗಳ ವಿಷಯದಲ್ಲಿಯೂ ಅವರು ಪರಸ್ಪರ ಮುಕ್ತವಾಗಿ ವ್ಯವಹರಿಸಲಾರರು. ಕೆಲವು ಜನರ ಆಚರಣೆ ಕೇವಲ ಅವರ ಮನೆ ಬಾಗಿಲಿನವರೆಗೆ ಮಾತ್ರ ಸೀಮಿತವಾಗಿರುತ್ತದೆ. ಇನ್ನು ಕೆಲವು ಜಾತಿಗಳನ್ನು ಅಸ್ಪೃಶ್ಯ ಜಾತಿಗಳೆಂದೇ ಕಾಣುವ ಕಾರಣ ಅವರ ಸ್ಪರ್ಶ ಎಂದರೆ ಮೈಲಿಗೆಯೆಂದೇ ಅರ್ಥ. ಈ ಮೈಲಿಗೆಯ ಭಾವನೆಯಿಂದಾಗಿಯೇ ಅಸ್ಪೃಶ್ಯರು ಇತರ ಜಾತಿಯವರೊಂದಿಗೆ ಬೆರೆಯುವುದು ವಿರಳ ಎಂದೇ ಹೇಳಬಹುದು. ಅಂತರ್ಜಾತಿ ವಿವಾಹ ಮತ್ತು ಸಹಭೋಜನ ನಿಷೇಧದ ಕಾರಣದಿಂದ ಬೆಳೆದುಕೊಂಡು ಬಂದ ಸ್ಪೃಶ್ಯ ಮತ್ತು ಅಸ್ಪೃಶ್ಯತ ಎಂಬ ಪ್ರತ್ಯೇಕದ ಭಾವನೆಯಿಂದಾಗಿ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಇಬ್ಬರೂ ಹಿಂದೂ ಸಮಾಜದ ಭಾಗವೇ ಆಗಿದ್ದರೂ ವಾಸ್ತವದಲ್ಲಿ ಅವರು ಬೇರೆ ಬೇರೆ ಪ್ರಪಂಚದಲ್ಲಿ ವಾಸಿಸುತ್ತಿದ್ದಾರೆ. ಇಂತಹ ಒಂದು ಪದ್ಧತಿ ಹಿಂದೂ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದ ಕಾರಣ ಹಿಂದೂಗಳು, ಬ್ರಾಹ್ಮಣರು, ಬ್ರಾಹ್ಮಣನೇತರರು ಮತ್ತು ಅಸ್ಪೃಶ್ಯ ವರ್ಗಗಳು ಎಂಬ 3 ಸಾಮಾಜಿಕ ಗುಂಪುಗಳನ್ನು ರಚಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಅಸಮಾನತೆ ಸೃಷ್ಟಿಸಿದ ಪರಿಣಾಮಗಳನ್ನು ಗಮನಿಸಿದಾಗ ಅಸಮಾನತೆಯು ಬೇರೆ ಬೇರೆ ಜಾತಿಯ ಜನರಲ್ಲಿ ವಿಭಿನ್ನ ರೀತಿಯ ಪರಿಣಾಮ ಬೀರುವುದನ್ನು ನಾವು ಗಮನಿಸಬಹುದು. ಸಾಮಾಜಿಕ ಸ್ತರದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿರುವ ಬ್ರಾಹ್ಮಣರು ತಮ್ಮನ್ನು ತಾವು ಭೂಲೋಕದ ದೇವತೆಗಳೆಂದೇ ಭಾವಿಸುತ್ತಾರೆ ಮತ್ತು ಇಂಥ ಅಸಮಾನತೆಯ ಪ್ರಯೋಜನ ಪಡೆಯುವ ಈ ಭೂಲೋಕದ ದೇವತೆಗಳು ಉಳಿದೆಲ್ಲ ಜಾತಿಯವರು ಕೇವಲ ತಮ್ಮ ಸೇವೆಗಾಗಿಯೇ ಜನಿಸಿದ್ದಾರೆ ಎಂದು ಪರಿಗಣಿಸುತ್ತಾರೆ ಹಾಗೂ ತಾವೇ ಸೃಷ್ಟಿಸಿರುವ ಸ್ವಪ್ರತಿಷ್ಠೆಯ ಕಾರಣ ಇತರ ಜಾತಿಯವರಿಂದ ಸೇವೆಗಳನ್ನು ಪಡೆಯುವ ಮೂಲಕ ಸಾಮಾಜಿಕ ಸ್ಥಾನಗಳನ್ನು ಅನುಭವಿಸುತ್ತಿದ್ದಾರೆ ಮತ್ತು ಅವರ ಪಾಲಿನ ಕೆಲಸವೇನಾದರೂ ಇದ್ದರೆ ಅದು ಕೇವಲ ಜ್ಞಾನ ಸಂಪಾದನೆ ಹಾಗೂ ಧಾರ್ಮಿಕ ಗ್ರಂಥಗಳ ರಚನೆ ಮಾತ್ರ. ಆದರೆ ಯೋಚನಾಶಕ್ತಿ ಮತ್ತು ಆಚರಣೆಯಲ್ಲಿ ಈ ಗ್ರಂಥಗಳು ಸಂಪೂರ್ಣವಾಗಿ ಅಸಮಂಜಸ ಮತ್ತು ಅಸಾಂಗತ್ಯದಿಂದ ಕೂಡಿದ್ದವು. ಈ ಗ್ರಂಥ ರಚನಾಕಾರರು ಗ್ರಂಥರಚನೆ ಸಂದರ್ಭದಲ್ಲಿ ಮಧ್ಯದ ಅಮಲಿನಲ್ಲಿದ್ದರೆಂದು ತೋರುತ್ತದೆ. ಇಲ್ಲವಾದಲ್ಲಿ ಉನ್ನತ ವಿಚಾರಗಳು ಮತ್ತು ಕೆಟ್ಟ ಸಂಪ್ರದಾಯಗಳನ್ನು ಅವರು ಒಟ್ಟಿಗೆ ಸೇರಿಸುತ್ತಿರಲಿಲ್ಲ. ಏಕೆಂದರೆ ಈ ತತ್ವಜ್ಞಾನಿಗಳು ಒಂದೆಡೆ ಸಜೀವ ಮತ್ತು ಇನ್ನೊಂದೆಡೆ ನಿರ್ಜೀವ ಎರಡೂ ವಸ್ತುಗಳು ದೇವರ ಸೃಷ್ಟಿ ಎಂದು ಉಪದೇಶಿಸುತ್ತಾರೆ. ಆದರೆ ಇನ್ನೊಂದೆಡೆ ಆಚರಣೆಯಲ್ಲಿ ಅಗಾಧ ಅಸಮಾನತೆ ಕಂಡುಬರುತ್ತದೆ. ಇದರಿಂದ ಅವರು ಪ್ರಜ್ಞೆಯಲ್ಲಿಲ್ಲ ಎಂಬುದರ ಸಂಕೇತವೇ ಇದಾಗಿದೆ. ತಪ್ಪೋ ಸರಿಯೋ, ಈ ಶಾಸ್ತ್ರಗಳು ಅಮಾಯಕ ಜನಸಮೂಹದ ಮೇಲೆ ಅಪಾರ ಪ್ರಭಾವವನ್ನು ಬೀರುವುದಂತೂ ನಿಜ. ಜನಸಮೂಹವು ತಮ್ಮ ವೈರಿಗಳನ್ನು ಭೂಲೋಕದ ದೇವರುಗಳೆಂದು ಪೂಜಿಸುತ್ತಿದೆ. ಯಾರು ಇದನ್ನು ಒಪ್ಪುತ್ತಾರೆ? ಅಪಾಯಕಾರಿ ಗುಲಾಮಿ ಮನೋಭಾವದ ಧಾರ್ಮಿಕ ಪದ್ಧತಿಗಳಿಗೆ ಜನಸಮುದಾಯವು ಏತಕ್ಕಾಗಿ ಅಂಟಿಕೊಂಡಿದೆ? ತಮ್ಮ ವೈರಿಗಳನ್ನು ಉಪಕಾರಿ ಎಂಬಂತೆ ಏಕೆ ಪೂಜಿಸುತ್ತಿದೆ ಎಂಬುದು ಯಾರಿಗಾದರೂ ಸುಲಭವಾಗಿ ಅರ್ಥವಾಗುತ್ತದೆ. ಜನರನ್ನು ಅಜ್ಞಾನದಲ್ಲಿರಿಸಿದರೆ ಅವರನ್ನು ಹೇಗೆ ಬೇಕಾದರೂ ನಡೆಸಿಕೊಳ್ಳಬಹುದು ಎಂದು ಯೋಚಿಸಿ ಬ್ರಾಹ್ಮಣರು ಜ್ಞಾನ ವ್ಯಾಪ್ತಿಯನ್ನು ಮಿತಿಗೊಳಿಸಿ ತಮ್ಮ ಏಕಸ್ವಾಮ್ಯದಲ್ಲಿ ಇರಿಸಿಕೊಂಡಿದ್ದರೆ ಮುಗ್ಧ ಜನರು ಇದೇ ನಮ್ಮ ನಿಜವಾದ ಧರ್ಮ ಎಂದುಕೊಂಡು ಅದನ್ನು ಅನುಸರಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಬ್ರಾಹ್ಮಣರ ಆಳ್ವಿಕೆಯ ಸಂದರ್ಭದಲ್ಲಿ ಧಾರ್ಮಿಕ ಜ್ಞಾನ ಹೊಂದುವುದು ಇತರ ವೃತ್ತಿಯಲ್ಲ ಎಂಬ ಬ್ರಾಹ್ಮಣರ ಎಚ್ಚರಿಕೆಯಿಂದ ಪ್ರೇರಣೆ ಹೊಂದಿ ಗುಟ್ಟಾಗಿಯೋ ಅಥವಾ ಬಹಿರಂಗವಾಗಿಯೋ ಈ ಜ್ಞಾನ ಹೊಂದಲು ಪ್ರಯತ್ನಿಸಿದ ಬ್ರಾಹ್ಮಣೇತರರನ್ನು ಶಿಕ್ಷಿಸಿದ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದಿವೆ. ವಿಧಾಯಕ ಶಕ್ತಿ ಮತ್ತು ಜ್ಞಾನದ ಕೊರತೆಯಿಂದಾಗಿ ಬ್ರಾಹ್ಮಣೇತರರು ಅಸ್ಪೃಶ್ಯರು ಯಾವ ವಿದ್ಯೆಯನ್ನು ಕಲಿಯದಂತೆ ಮಾಡಿದ್ದಾರೆ. ಏಕೆಂದರೆ ಕೃಷಿ, ವಾಣಿಜ್ಯ, ವ್ಯಾಪಾರ ಮತ್ತು ರಾಜ್ಯ ಸರ್ಕಾರಿ ಉದ್ಯೋಗಗಳ ಮೂಲಕ ಜೀವನೋಪಾಯಕ್ಕೆ ತಕ್ಕಷ್ಟು ಆದಾಯವನ್ನು ಅವರು ಸುಲಭವಾಗಿ ಗಳಿಸುತ್ತಿದ್ದರು. ಆದರೆ ಸಾಮಾಜಿಕ ಅಸಮಾನತೆಯ ಪ್ರಭಾವ ಅಸ್ಪೃಶ್ಯರ ಮೇಲೆ ತೀವ್ರ ತರಹದ ಹಾನಿಯುಂಟು ಮಾಡಿತ್ತು. ಈ ಕಾರಣದಿಂದಾಗೆ ವಿಶಾಲ ಜನಸಂಖ್ಯೆ ಹೊಂದಿದ್ದರೂ ಅಜ್ಞಾನ, ನಿರ್ಲಕ್ಷ್ಯ, ನಿಸ್ಸಹಾಯಕತೆಯ ರೂಪದಲ್ಲಿ ಅಸ್ಪೃಶ್ಯರು ಸಂಪೂರ್ಣವಾಗಿ ಮುಳುಗಿದ್ದರೆಂಬುದು ನಿಸ್ಸಂದೇಹ. ದಾಸತ್ವ ಶೃಂಖಲೆಯಿಂದ ಜರ್ಜರಿತರಾಗಿದ್ದ ಕಾರಣ ಅವರು ಹೊಂದಿದ ಸಂಕುಚಿತ ಮತ್ತು ಕೀಳು ಭಾವನೆ ಹಲವಾರು ವರ್ಷಗಳವರೆಗೆ ಅವರನ್ನು ಪ್ರಗತಿ ಪಥದಿಂದ ವಿಮುಖಗೊಳಿಸಿತ್ತು. ತಮ್ಮ ಈ ಹೀನ ಸ್ಥಿತಿಗೆ ತಮ್ಮ ದುರಾದೃಷ್ಟ ಮತ್ತು ದೇವರು ವಿಧಿಸಿದ ಕಟ್ಟಳೆಗಳೇ ಕಾರಣ ಎಂದು ಅವರು ನಂಬಿಕೊಂಡು ಬಂದಿದ್ದರು. ಅವರಲ್ಲಿ ಬೆಳೆದಿರುವ ಈ ನಂಬಿಕೆಯನ್ನು ಅವರ ಮನದಿಂದ ಕಿತ್ತೊಗೆಯಬೇಕೆಂದರೆ ಮೊದಲು ಅವರು ಜ್ಞಾನಿಗಳಾಗಬೇಕು, ಸುಶಿಕ್ಷಿತರಾಗಬೇಕು. ಆದರೆ ದುಬಾರಿಯಾಗಿರುವ ಶಿಕ್ಷಣವು ಈಗ ಮಾರಾಟದ ಸರಕಾಗಿ ಉಳಿದಿರುವುದರಿಂದ ಆರ್ಥಿಕವಾಗಿ ಹಿಂದುಳಿದ ಅಸ್ಪೃಶ್ಯರು ವಿದ್ಯೆಯನ್ನು ಪಡೆಯುವ ಸಾಮರ್ಥ್ಯ ಹೊಂದಿಲ್ಲ. ಆದಾಗ್ಯೂ ಈ ಪೈಕಿ ಕೆಲವರು ಶಿಕ್ಷಣವನ್ನು ಪಡೆಯುವ ಸಾಮರ್ಥ್ಯ ಹೊಂದಿದ್ದರೂ ಅಸ್ಪೃಶ್ಯರೆಂಬ ಶಾಶ್ವತ ಕಳಂಕ ಹೊತ್ತಿರುವ ಕಾರಣ ಅವರಿಗೆ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶಿಸಲು ಅನುಮತಿ ನೀಡಲಾಗುವುದಿಲ್ಲ. ಅಸ್ಪೃಶ್ಯತೆಯ ಅಪವಾದದ ಕಾರಣ ತಮ್ಮಿಚ್ಛೆಯ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡುವುದಕ್ಕೂ ಇವರು ಸ್ವತಂತ್ರರಲ್ಲ. ಆದ್ದರಿಂದ ಬಡತನದ ಚಾದರವನ್ನು ಕಿತ್ತೊಸೆದು ಪ್ರಗತಿ ಪಥದತ್ತ ನಡೆಯುವ ಇವರ ಪ್ರಯತ್ನ ಫಲಪ್ರದವಾಗುತ್ತಿಲ್ಲ. ವ್ಯಾಪಾರ, ವಾಣಿಜ್ಯದಂಥ ಕ್ಷೇತ್ರಗಳಲ್ಲೂ ಇವರ ಸಂಖ್ಯೆ ವಿರಳ. ಈ ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಬೇಕೆಂದರೆ ಅದಕ್ಕೂ ಅವಕಾಶಗಳಿಲ್ಲದ ಕಾರಣ ಅನಿವಾರ್ಯವಾಗಿ ಇವರು
ಶಾರೀರಿಕ ಶ್ರಮದ ಅಥವಾ ಕೂಲಿ ಕಾರ್ಮಿಕರಾಗಿ ಬದುಕು ನಡೆಸಬೇಕಾಗಿದೆ. ಅಸ್ಪೃಶ್ಯರಷ್ಟೇ ಅಲ್ಲ, ಜಾತಿಯಿಂದ ಬಹಿಷ್ಕೃತರಾದವರ ಶೋಚನೀಯ ಸ್ಥಿತಿ ಕಂಡು 33 ಕೋಟಿ ದೇವತೆಗಳು ಇವರೂ ಹಿಂದೂ ದೇವತೆಗಳೇ ಮರುಗದಿದ್ದರೂ ಮುಸಲ್ಮಾನರ ದೇವರೆನಿಸಿಕೊಂಡಿರುವ ಅಥವಾ ಭಗವಂತನೆನಿಸಿಕೊಂಡಿರುವ ಅಲ್ಲ ಇವರ ಮೇಲೆ ದಯೆ ತೋರಿಸಬಹುದು. ಹಿಂದೂಗಳಲ್ಲದ ಇತರ ಜಾತಿ ಮತದವರು ಕೂಡ ಇವರ ದಯನೀಯ ಸ್ಥಿತಿ ಕಂಡು ಮರುಗಬಹುದು. ಆದಾಗ್ಯೂ ತಮ್ಮ ಇಡೀ ವ್ಯಕ್ತಿತ್ವವೇ ಹೊಸಕ್ಕೆ ಹಾಕಲ್ಪಟ್ಟಿದ್ದರೂ ಈ ತುಳಿತದ ವಿರುದ್ಧ ದಲಿತರು ಮಾತ್ರ ಧ್ವನಿ ಎತ್ತುವುದಿಲ್ಲ. ಏಕೆಂದರೆ ಅವರು ಮನುಷ್ಯರಲ್ಲ, ಕ್ರಿಮಿಕೀಟಗಳು. ಅಸ್ಪೃಶ್ಯರು ಎಲ್ಲ ದಿಕ್ಕುಗಳಿಂದಲೂ ಇಕ್ಕಟ್ಟಿಗೆ ಸಿಲುಕಿದ್ದು ತಮ್ಮ ಕ್ರಿಮಿಕೀಟಗಳಂತೆ ಬದುಕುವ ಸ್ಥಿತಿಯಿಂದ ಪಾರಾಗುವ ಯಾವುದೇ ದಾರಿ ಅವರಿಗೆ ಕಾಣುತ್ತಿಲ್ಲ ಎಂದು ಹೇಳುವವರು ಅಸ್ಪೃಶ್ಯರಲ್ಲೇ ಇದ್ದಾರೆ. ಅಸ್ಪೃಶ್ಯರು ಬಡವರಾದ ಕಾರಣ ಅವರಿಗೆ ಜ್ಞಾನವಿಲ್ಲ, ಅವರಲ್ಲಿ ಜ್ಞಾನವಿಲ್ಲದ ಕಾರಣ ಅವರು ಬಲಹೀನರು ಎಂಬುದೇ ನಿಜವಾದ ತರ್ಕ. ಆದರೆ ಅಸ್ಪೃಶ್ಯತೆ ಪದ್ಧತಿ ವಿರುದ್ಧ ಹೋರಾಡುತ್ತಿರುವವರ ಮಹತ್ವವನ್ನು ಇದು ಕಡಿಮೆಗೊಳಿಸುತ್ತದೆ ಎಂಬುದನ್ನು ಮರೆಯಬಾರದು. ಪ್ರತಿಬಂಧಕಗಳನ್ನು ಮುರಿಯುವುದೇ ನಿಜವಾದ ಮನುಷ್ಯತ್ವ. ಅಸ್ಪೃಶ್ಯ ಸಮುದಾಯದಲ್ಲೂ ಮಾನವೀಯ ಪ್ರಜ್ಞೆ ನಿಧಾನವಾಗಿ ಬೆಳೆಯುತ್ತಿರುವುದು ಶುಭ ಲಕ್ಷಣ. ಹಿಂದುತ್ವದಲ್ಲಿರುವ ಕೆಟ್ಟ ಸಂಪ್ರದಾಯಗಳ ಕಾರಣ ವಿವೇಚನಾ ಶೂನ್ಯ, ದುರಾಗ್ರಹ ಪೀಡಿತ ಮತ್ತು ದೇವರ ಬಗ್ಗೆ ಯಾವುದೇ ರೀತಿಯ ಭಯವಿಲ್ಲದ ಕೋಟ್ಯಂತರ ಉಚ್ಚ ಜಾತಿಯ ಹಿಂದೂಗಳು ನಮ್ಮನ್ನು ಅಸ್ಪೃಶ್ಯರೆಂದು ತುಚ್ಛವಾಗಿ ಕಾಣುತ್ತಿದ್ದಾರೆ. ಎಲ್ಲಿಯವರೆಗೆ ನಮ್ಮನ್ನು ಅಸ್ಪೃಶ್ಯರೆಂದು ಕೀಳಾಗಿ ಕಾಣುವ ಇಂತಹ ಜನರಿರುತ್ತಾರೋ ಅಲ್ಲಿಯವರೆಗೂ ನಮ್ಮ ಶೋಚನೀಯ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳಾಗುವುದು ಅಸಾಧ್ಯ. ಆದರೆ ಸಾಮಾಜಿಕ ಬಿಕ್ಕಟ್ಟನ್ನು ನಮ್ಮ ಜನರು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತಿರುವುದು ನಿಜಕ್ಕೂ ಶುಭ ಸೂಚನೆ. ಭಾರತದಲ್ಲಿರುವ ಬ್ರಿಟಿಷ್ ಸರ್ಕಾರದೊಂದಿಗೆ ಸುಲಭ ಸಂಪರ್ಕ ಹೊಂದಿರುವ ಕಾರಣ ಮೇಲ್ಜಾತಿಯ ಹಿಂದೂಗಳು ಅಸ್ಪೃಶ್ಯರ ಕುರಿತಂತೆ ಸರ್ಕಾರಕ್ಕೆ ತಪ್ಪು ನಿರೂಪಣೆ ಮಾಡುತ್ತಿದೆ ಎಂಬುದನ್ನು ಅಸ್ಪೃಶ್ಯರೀಗ ಮನಗಂಡಿದ್ದಾರೆ. ಜಾತೀಯತೆ ಮತ್ತು ಜಾತಿ ವೈಷಮ್ಯ ಭಾವನೆ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೂಢಿಯಲ್ಲಿರುವುದರಿಂದ ನಿಜವಾದ ಸ್ವರಾಜ್ಯವನ್ನು ಪಡೆಯಲು ಸ್ವತಂತ್ರವಾಗಿ ಅಸ್ಪೃಶ್ಯರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಮೂಲಕ ದೇಶದ ರಾಜಕೀಯ ಅಧಿಕಾರದಲ್ಲಿ ತಮಗೂ ಪಾಲು ನೀಡಬೇಕೆಂದು ಅಸ್ಪೃಶ್ಯ ಸಮುದಾಯದವರೀಗ ಒತ್ತಾಯಿಸುತ್ತಿದ್ದಾರೆ. ಅಸ್ಪೃಶ್ಯರಿಂದ ಮುಂದಿಡಲ್ಪಟ್ಟ ಈ ಬೇಡಿಕೆಯನ್ನು ವಿರೋಧಿಸುತ್ತಿರುವ ಮೇಲ್ಜಾತಿಗಳ ನಿಲುವಿನ ವಿರುದ್ಧ ಅಸ್ಪೃಶ್ಯರೀಗ ಸರ್ಕಾರಕ್ಕೆ ದೂರು ಕೊಟ್ಟಿದ್ದಾರೆ. ರಾಜಕೀಯ ಅಧಿಕಾರವನ್ನು ತಾವೊಬ್ಬರೇ ಪಡೆಯುವ ಮೂಲಕ ಸಮಾಜದಲ್ಲಿರುವ ಪ್ರಸಕ್ತ ಅಸ್ತಿತ್ವದಲ್ಲಿರುವ ಅಸಮಾನತೆಯನ್ನು ಶಾಶ್ವತವಾಗಿರಿಸುವ ಹುನ್ನಾರ ಉಚ್ಚ ಜಾತಿಯ ಹಿಂದೂಗಳು ಮಾಡುತ್ತಿದ್ದಾರೆ ಎಂಬುದನ್ನು ಅಸ್ಪೃಶ್ಯರು ಈಗ ತಿಳಿದಿದೆ. ಉಚ್ಚ ಜಾತಿಯ ಇಂಥ ಕುಟಿಲೋಪಾಯಗಳ ವಿರುದ್ಧ ಅಸ್ಪೃಶ್ಯರಲ್ಲಿ ಪ್ರತಿಭಟನೆ ಮೂಡುತ್ತಿರುವುದು ಅವರ ಅರಿವಿನ ಪ್ರಜ್ಞೆಯ ಸಂಕೇತವಾಗಿದೆ. ಅಸ್ಪೃಶ್ಯರ ವಿರುದ್ಧ ಹಿಂದಿನಿಂದಲೂ ನಡೆಯುತ್ತಿರುವ ಅನ್ಯಾಯಗಳು, ಮುಂದೆ ನಡೆಯಲಿರುವ ಅನ್ಯಾಯಗಳು ಮತ್ತು ಭವಿಷ್ಯತ್ತಿನಲ್ಲಿ ಅವರ ಅಭ್ಯುದಯಕ್ಕಾಗಿ ಕೈಗೊಳ್ಳಬೇಕಾದ ಸಾಧನೋಪಾಯಗಳು ಕುರಿತಂತೆ ಸಲಹೆ ಸೂಚನೆ ನೀಡಲು ಪತ್ರಿಕೆಗಿಂತ ಮೂಲ ಬೇರೆ ಯಾವುದೂ ಇಲ್ಲ. ಈ ಬಗ್ಗೆ ಬಾಂಬೆ ಪ್ರಾಂತ್ಯದ ಪತ್ರಿಕೆಗಳಲ್ಲಿ ಪ್ರಕಟವಾದ ವರದಿಗಳ ಮೇಲೆ ಒಂದು ಸ್ಥೂಲ ನೋಟ ಬೀರಿದರೂ ಸಾಕು. ಈ ಪತ್ರಿಕೆಗಳ ಪೈಕಿ ಅನೇಕ ಪತ್ರಿಕೆಗಳು ನಿರ್ದಿಷ್ಟ ಜಾತಿಯ ಹಿತಾಸಕ್ತಿಗಳನ್ನು ಸಂರಕ್ಷಿಸುತ್ತಿರುವುದು ಕಂಡುಬರುತ್ತಿದೆ. ಇತರ ಜಾತಿಯ ಹಿತಾಸಕ್ತಿಗಳ ಸಂರಕ್ಷಣೆ ಕುರಿತಂತೆ ಈ ಪತ್ರಿಕೆಗಳಿಗೆ ಯಾವುದೇ ಆಸಕ್ತಿಯೂ ಇಲ್ಲ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಇತರ ಜಾತಿಗಳ ಹಿತಾಸಕ್ತಿಯ ವಿರುದ್ಧವೂ ಇವು ಹೋಗುತ್ತವೆ. ಆದ್ದರಿಂದ ಈ ಪತ್ರಿಕೆಗಳಿಗೆ ನಾವು ತಿಳಿಸುವುದೇನೆಂದರೆ, ಒಂದು ವೇಳೆ ಯಾವುದೇ ಒಂದು ಜಾತಿಯನ್ನು ತುಚ್ಛೀಕರಿಸಿದರೆ ಅಥವಾ ಅಗೌರವ ತೋರಿಸಿದರೆ ಇತರ ಜಾತಿಗಳ ಮೇಲೆಯೂ ಅದರ ಆಘಾತಕಾರಿ ಪ್ರಭಾವ ಕಂಡುಬರುತ್ತದೆ. ಸಮಾಜವು ಒಂದು ದೋಣಿ ಇದ್ದಂತೆ. ಆ ದೋಣಿಯೊಳಗಿರುವ ನಾವಿಕನು ಇತರ ನಾವಿಕರಿಗೆ ಕೇಡು ಬಗೆಯುವ ಅಥವಾ ದಿಗಿಲು ಬೀಳಿಸುವ ಉದ್ದೇಶದಿಂದ ಆ ದೋಣಿಯ ಇತರ ಭಾಗಗಳಲ್ಲಿ ರಂಧ್ರಗಳನ್ನು ಮಾಡಿದರೆ ಆತನ ವಿನಾಶಕಾರಿ ಮನೋಭಾವದಿಂದಾಗಿ ಇತರ ನಾವಿಕರಷ್ಟೇ ಅಲ್ಲ, ಆತನೂ ಅವರೊಂದಿಗೆ ಅನತಿ ಕಾಲದಲ್ಲೋ ಅಥವಾ ತಡವಾಗಿಯಾದರೂ ಮುಳುಗುವುದು ಖಚಿತ. ಅದೇ ರೀತಿ ಒಂದು ಜಾತಿ ಇನ್ನೊಂದು ಜಾತಿಯನ್ನು ಪೀಡಿಸಿದರೆ ಅದು ಕೂಡ ಪರೋಕ್ಷ ಅಥವಾ ಅಪರೋಕ್ಷವಾಗಿ ತೊಂದರೆಗೊಳಗಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ತಮ್ಮ ಸ್ವಾರ್ಥ ಸಾಧನೆಯಲ್ಲೇ ಆಸಕ್ತಿ ಹೊಂದಿರುವ ಪತ್ರಿಕೆಗಳು ಬೇರೆಯವರನ್ನು ವಂಚಿಸಿ ತನ್ನ ಹಿತಾಸಕ್ತಿ ಕಾಪಾಡಿಕೊಳ್ಳುವ ಜಾಣಮೂರ್ಖನ ಮಾದರಿಯನ್ನು ಅನುಸರಿಸಬಾರದು. ಅದೃಷ್ಟವಶಾತ್ ನಮ್ಮ ವಾದ ಸರಣಿಯಲ್ಲಿರುವ ವಿಚಾರಪರತೆಯನ್ನು ಕೆಲ ಪತ್ರಿಕೆಗಳು ಪ್ರಶಂಸಿಸುತ್ತಿವೆ. ಡೆಕ್ಕನ್ ರೈತ, ವಿಜಯಿ ಮರಾಠ, ಜ್ಞಾನಪ್ರಕಾಶ, ಸುಬೋಧ ಪತ್ರಿಕೆಗಳು ತಮ್ಮ ಅಂಕಣ ಬರಹಗಳಲ್ಲಿ ಮೇಲಿಂದ ಮೇಲೆ ಅಸ್ಪೃಶ್ಯರ ಸಮಸ್ಯೆಗಳ ಕುರಿತಂತೆ ಸಾಕಷ್ಟು ಚರ್ಚೆ ನಡೆಸುತ್ತಿವೆ. ಆದರೆ ಅಪಾರ ಸಂಖ್ಯೆಯಲ್ಲಿರುವ ಬ್ರಾಹ್ಮಣೇತರರ ಸಮಸ್ಯೆಗಳಿಂದ ಈ ಪತ್ರಿಕೆಗಳು ಸುತ್ತುವರಿಯಲ್ಪಟ್ಟಿರುವ ಕಾರಣ ಅಸ್ಪೃಶ್ಯರ ಸಮಸ್ಯೆಗಳಿಗಾಗಿ ಹೆಚ್ಚಿನ ಸ್ಥಳಾವಕಾಶ ಕಲ್ಪಿಸಲು ಇವುಗಳಿಗೆ ಸಾಧ್ಯವಾಗುತ್ತಿಲ್ಲ ಎಂಬುದು ಸ್ಪಷ್ಟ. ಆದ್ದರಿಂದ ಅಸ್ಪೃಶ್ಯರೆನಿಸಿಕೊಂಡವರ ದಯನೀಯ ಸ್ಥಿತಿಗತಿ ಕುರಿತಂತೆ ಯೋಚಿಸುವ, ಚರ್ಚಿಸುವ ಮತ್ತು ಬರೆಯುವ ಪ್ರತ್ಯೇಕ ಮತ್ತು ಸ್ವತಂತ್ರ ಪತ್ರಿಕೆ ಅತ್ಯಗತ್ಯ ಎಂಬುದನ್ನು ಎಲ್ಲರೂ ಒಪ್ಪುತ್ತಾರೆ. ಇಂತಹ ಅಗತ್ಯವನ್ನು ನೆರವೇರಿಸುವುದಕ್ಕಾಗಿಯೇ ಈ ಪತ್ರಿಕೆ ಉದಯಿಸಿದೆ.
ಪತ್ರಿಕೆಗಳಲ್ಲಿ ಬಹುಮುಖ್ಯವಾಗಿ ಅಸ್ಪೃಶ್ಯರ ಸಮಸ್ಯೆಗಳನ್ನೇ ಚರ್ಚಿಸುವ ಉದ್ದೇಶದಿಂದ ಸೋಮವಂಶೀಯ ಮಿತ್ರ, ಹಿಂದೂ ನಾಗರಿಕ ಮತ್ತು ವಿಠಲ ವಿದ್ವಾಂಸಕ ಎಂಬ ಪತ್ರಿಕೆಗಳು ತಲೆ ಎತ್ತಿದ್ದವಾದರೂ ಬಹುಕಾಲ ನಡೆಯಲಿಲ್ಲ. ಬಹಿಷ್ಕೃತ ಭಾರತ ಬಹು ಕಷ್ಟದಿಂದ ಹೇಗೋ ಮುಂದುವರಿಯುತ್ತಿದೆ. ಒಂದು ವೇಳೆ ಚಂದಾದಾರರು ತಮ್ಮ ಸೂಕ್ತ ಸಹಕಾರ ಮತ್ತು ಸಹಾಯ ಹಸ್ತ ಚಾಚಿದಲ್ಲಿ ಮೂಕನಾಯಕ ಪತ್ರಿಕೆಯು ನಮ್ಮ ಜನರಿಗೆ ಸೂಕ್ತ ಮಾರ್ಗದರ್ಶನ ತೋರಿಸುವ ಮೂಲಕ ದಿಟ್ಟವಾಗಿ ಕಾರ್ಯ ಕೈಗೊಳ್ಳುತ್ತದೆ ಎಂಬ ಭರವಸೆ ನೀಡುವೆ. ನಮ್ಮದು ಹುಸಿ ಭರವಸೆಯಲ್ಲ ಎಂಬುದನ್ನು ಅವರ ಅನುಭವಜನ್ಯ ಜ್ಞಾನವೇ ಅವರಿಗೆ ತಿಳಿಸುತ್ತದೆ. ಧನ್ಯವಾದಗಳು.